ಪ್ರೈಸ್ ಲಾರ್ಡ್. ಒಳ್ಳೆ ಮಾತು ಅನ್ನುವಂತ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ಸುಳ್ಳು ನಮ್ಮ ಜೀವಿತವನ್ನ ಆಶೀರ್ವಾದ ಮಾಡಲ್ಲ. ಬಹಳ ಜನ ನೀವು ಸುಳ್ಳು ಹೇಳೇ ಬದುಕ್ತಾ ಇದ್ರಿ. ಸುಳ್ಳಿನಿಂದ ಏನ್ ಸಿಗ್ತದೆ ನನಗೆ ಗೊತ್ತಿಲ್ಲ. ಸುಮ್ನೆ ಎಲ್ಲ ವಿಷಯಗಳಲ್ಲಿ ಸುಳ್ಳು ಹೇಳ್ತಾ ಇದ್ರಿ. ಸುಳ್ಳಿನಿಂದ ನರಕ ಬರ್ತದೆ. ಸುಳ್ಳಿನಿಂದ ಯಾರು ನಂಬಲ್ಲ. ಒಂದು ಕಾಲ ಬಂದ್ಮೇಲೆ ಸುಳ್ಳು ದೇವರ ಮಕ್ಕಳಿಗೆ ಅದೊಂದು ಅಹೇಯಕರವಾದದ್ದು. ಸಂದರ್ಭ ತಕ್ಕ ಹಾಗೆ ನೀನು ಈ ಜೀವನ ಮಾಡು, ಸತ್ಯವನ್ನು ಹೇಳು. ಸತ್ಯವನ್ನು ಹೇಳೋದ್ರಿಂದ ಏನ್ ತಪ್ಪೇನಿಲ್ಲ. ಯಾವುದೋ ಪೂರ ಸಮುದ್ರ ಯಾವುದೋ ಪರ್ಪಟಾಗಿ 1 ಸಾರಿ 2 ಸಾರಿ ಹೇಳಿದ್ರೆ ಕ್ರೈಸ್ತ ಮಕ್ಕಳಿಗೆ ಅದು ಸಹಜವಾದದ್ದೇ. ಆದ್ರೆ ನೀನು ಸಂಪೂರ್ಣವಾಗಿ ಪ್ರತಿ ಗಳಿಗೆಗಳಲ್ಲಿ ಸುಳ್ಳನ್ನೇ ಹೇಳ್ಕೊಂಡು ಬದುಕುವನು ಆಶೀರ್ವಾದ ಹೊಂದಿಕೊಳ್ಳೋದಿಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ಎರಡನೇದಾಗಿ ಹೇಗತನ ಇಟ್ಕೊಳ್ಬೇಡ, ಹೊಟ್ಟೆ ಕಿಚ್ಚಿಟ್ಕೊಳ್ಬೇಡ. ಮನಸ್ಸಲ್ಲಿ ಒಂದಿಟ್ಕೊಂಡು ಮೇಲ್ಗಡೆ ನಕ್ಕಂತ ಮಾತಾಡಕ್ಕೂ ಹೋಗ್ಬೇಡ. ದೇವ್ರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ಜ್ಞಾನೋಕ್ತಿ 10ನೇ ಅಧ್ಯಾಯ 18ನೇ ವಚನದಲ್ಲಿ ಹೊಟ್ಟೆಯಲ್ಲಿ ಹೆಗೆಯನ್ನಿಟ್ಟುಕೊಳ್ಳುವನು ಸುಳ್ಳುಗಾರ ಅಂತೇಳಿ ಬರೆಯಲ್ಪಟ್ಟಿದೆ. ಹೊಟ್ಟೆಯ ಒಳಗಡೆ ಅಂದ್ರೆ ನಿನ್ನ ಹೃದಯದ ಒಳಗಡೆ ಬೇರೆಯವ್ರನ್ನ ಶತ್ರುವಾಗಿ ನೋಡ್ಬೇಡ. ಬೇರೆಯವ್ರ ಮೇಲೆ ಎಗೆತನ ಇಟ್ಕೊಳ್ಬೇಡ. ಮೇಲೆ ನಕ್ಕಂತ ಮಾತಾಡ್ಸ, ಮೇಲ್ಗಡೆ ಪ್ರೈಸ್ ಲಾರ್ಡ್ ಹೇಳ್ತಾ, ಮೇಲ್ಗಡೆ ಸಂತೋಷವಾಗಿ ಮಾತಾಡ್ತಾ, ಮೇಲ್ಗಡೆ ಸಂತೋಷವಾಗಿ ಜನರು ನೋಡುವಾಗ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ. ಒಳಗಡೆ ಇರೋಂತ ಕಹಿತನ ಬಿಟ್ರೇನೆ ನೀನ್ ಆಶೀರ್ವಾದ ಹೊಂದಿಕೊಳ್ಳೋದು. ಸುಳ್ಳು ಬಿಟ್ರೇನೆ ಆಶೀರ್ವಾದ ಹೊಂದಿಕೊಳ್ಳೋದು. ಜಾಗ್ರತೆ. ಒಳಗ್ ಒಂದಿಟ್ಕೊಂಡು ಮೇಲ್ಗಡೆ ಎಷ್ಟು ನಾಟಕ ಮಾಡಿದ್ರು ಕೂಡ ಮನುಷ್ಯರು ನಂಬಿಡ್ತಾರೆ. ಆ ಸಮಯದಲ್ಲಿ ದೇವರು ಕಣ್ಣುಗಳು ಎಲ್ಲಾ ಕಡೆ ನೋಡ್ತಾ ಇದೆ. ಮನೆ, ಪಟ್ಟಣ ಪ್ರತಿಯೊಂದು ನೋಡ್ತಾ ಇದೆ. ನೀನ್ ಜಾಗ್ರತೆ ಆಗಿರೋ. ದೇವ್ರಿಗೆ ಒಂದಿನ ಲೆಕ್ಕ ಹೊಡ್ಸ್ಬೇಕು. ಒಳಗಡೆ ಕಹಿತನ ಇದ್ದು ಹೊಟ್ಟೆ ಕಿಚ್ಚು ಇದ್ದವನು ಆಶೀರ್ವಾದ ಹೊಂದಿಕೊಳ್ಳಲ್ಲ. ಹೊಟ್ಟೆ ಕಿಚ್ಚು, ಹೆಗೆತನ, ಮೋಸ, ತಾರತಿಗಳು ಒಳಗಡೆ ಇಟ್ಕೊಂಡು ಮೇಲೆ ನಟನೆ ಮಾಡೋನಿಗೆ ಪರಲೋಕದಲ್ಲಿ ಜಾಗ ಇಲ್ಲ. ಜಾಗ್ರತೆ. ಗಾಡ್ ಬ್ಲೆಸ್ ಯು. ಆಮೇನ್.